ನಮಸ್ಕಾರ ಸ್ನೇಹಿತರೆ, ವಿವರ್ಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಎಂದರೆ ವಿಶೇಷವಾದ ಪೂಜೆ, ವ್ರತ, ಹಬ್ಬ ಮತ್ತು ಧಾರ್ಮಿಕ ಆಚರಣೆಗಳಿಂದ ಕೂಡಿರುವ ಪವಿತ್ರ ಮಾಸ. ಈ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ. ಅದರಲ್ಲೂ ಶ್ರಾವಣ ಮಾಸದ ಹುಣ್ಣಿಮೆಗೆ ವಿಶೇಷವಾದ ಮಹತ್ವವಿದೆ. ಈ ಹುಣ್ಣಿಮೆಯನ್ನೇ ನಾವು ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಎಂದು ಆಚರಣೆ ಮಾಡ್ತೀವಿ. ಈ ವರ್ಷದ ನೂಲು ಹುಣ್ಣಿಮೆ ಯಾವ ದಿನ ಬಂದಿದೆ, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ರಾಖಿಯನ್ನು ಕಟ್ಟಲು ಶುಭ ಸಮಯ ಯಾವುದು, ಈ ದಿನ ಯಾವ ಪೂಜೆಗಳನ್ನು ಮಾಡಬಹುದು, ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ 2026ರಲ್ಲಿ ಶ್ರಾವಣ ಹುಣ್ಣಿಮೆ ಅಥವಾ ನೂಲು ಹುಣ್ಣಿಮೆ ಯಾವ ದಿನ ಬಂದಿದೆ ಎನ್ನುವುದನ್ನು ತಿಳ್ಕೊಳ್ಳೋಣ. 2026ರಲ್ಲಿ ಶ್ರಾವಣ ಹುಣ್ಣಿಮೆ, ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನವು ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಹುಣ್ಣಿಮೆ ತಿಥಿಯು ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಗ್ಗೆ 9:08 ಆರಂಭವಾಗಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:48 ಮುಕ್ತಾಯವಾಗುತ್ತದೆ. ಹುಣ್ಣಿಮೆ ತಿಥಿ ಆಗಸ್ಟ್ 27ರಂದು ಆರಂಭವಾಗಿದ್ದರೂ ಸೂರ್ಯೋದಯದ ಸಮಯದಲ್ಲಿ ಇರುವ ತಿಥಿಯನ್ನು ಪರಿಗಣನೆ ಮಾಡೋದ್ರಿಂದ ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆಯ ಆಚರಣೆಯನ್ನು ಆಗಸ್ಟ್ 28ರಂದು ಮಾಡಲಾಗುತ್ತೆ. ಇನ್ನು ರಕ್ಷಾಬಂಧನದ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ರಕ್ಷಾಬಂಧನ ಎಂದರೆ ಕೇವಲ ಸಹೋದರನ ಕೈಗೆ ರಾಖಿ ಕಟ್ಟುವ ಒಂದು ಆಚರಣೆ ಮಾತ್ರವಲ್ಲ, ಇದು ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ, ವಿಶ್ವಾಸ, ಕಾಳಜಿ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿ ಅವನ ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ಉತ್ತಮ ಜೀವನಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸಹೋದರನು ಕೂಡ ತನ್ನ ಸಹೋದರಿಗೆ ಸದಾ ಬೆಂಬಲವಾಗಿ ನಿಲ್ಲುವ ಭರವಸೆಯನ್ನು ನೀಡ್ತಾನೆ. ಹೀಗಾಗಿ ರಾಖಿಯ ದಾರ ಚಿಕ್ಕದಾಗಿದ್ದರೂ ಅದರ ಹಿಂದಿರುವ ಭಾವನೆ ಬಹಳ ದೊಡ್ಡದು. ಇನ್ನು ರಾಖಿಯನ್ನು ಯಾವ ಸಮಯದಲ್ಲಿ ಕಟ್ಟಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. 2026ರ ಆಗಸ್ಟ್ 28ರಂದು ರಾಖಿ ಕಟ್ಟಲು ಶುಭ ಸಮಯ ಬೆಳಗ್ಗೆ 6:08ದಿಂದ ಬೆಳಗ್ಗೆ 9:48 ಸಮಯ ಇರುತ್ತೆ. ಈ ಸಮಯದಲ್ಲಿ ಸಹೋದರನಿಗೆ ರಾಖಿಯನ್ನು ಕಟ್ಟಬಹುದು. ರಾಖಿ ಕಟ್ಟುವ ಮೊದಲು ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ದೇವರನ್ನ ಸ್ಮರಣೆ ಮಾಡಿ ನಂತರ ಸಹೋದರನ ಹಣೆಗೆ ಕುಂಕುಮ ಅಥವಾ ಚಂದನದ ತಿಲಕವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ರಾಖಿಯನ್ನು ಕೈಗೆ ಕಟ್ಟಬಹುದು. ನಂತರ ಸಿಹಿಯನ್ನು ತಿನ್ನಿಸಿ ಸಹೋದರನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ. ಸಹೋದರನು ಕೂಡ ಸಹೋದರಿಗೆ ತನ್ನ ಪ್ರೀತಿಯ ಸಂಕೇತವಾಗಿ ಉಡುಗೊರೆಯನ್ನು ನೀಡಬಹುದು. ರಕ್ಷಾಬಂಧನದ ಆಚರಣೆಯಲ್ಲಿ ಉಡುಗೊರೆಯ ಬೆಲೆ ಮುಖ್ಯವಲ್ಲ, ಸಹೋದರ ಸಹೋದರಿಯ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವೇ ಮುಖ್ಯ. ಇನ್ನು ಶ್ರಾವಣ ಹುಣ್ಣಿಮೆಯ ದಿನ ಇನ್ನೇನು ವಿಶೇಷವಾಗಿ ಮಾಡಬಹುದು ಅನ್ನೋದನ್ನು ನೋಡೋಣ. ಶ್ರಾವಣ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ಮತ್ತು ಪೂಜೆಯನ್ನು ಕೂಡ ಭಕ್ತಿಯಿಂದ ಆಚರಣೆ ಮಾಡಬಹುದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವವರು ಮನೆಯಲ್ಲೇ ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸಿ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಬಹುದು. ಇದೇ ರೀತಿ ಲಕ್ಷ್ಮೀದೇವಿಯ ಆರಾಧನೆ ಮಾಡುವವರು ಈ ದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ದೇವರ ಮುಂದೆ ದೀಪವನ್ನು ಬೆಳಗಿಸಿ ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಬಹುದು. ಕೆಲವರಿಗೆ ವರಮಹಾಲಕ್ಷ್ಮಿ ವ್ರತದ ದಿನ ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂತಹವರು ತಮ್ಮ ಕುಟುಂಬದಲ್ಲಿ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಲಕ್ಷ್ಮೀದೇವಿಯ ಪೂಜೆ, ವೈಭವ ಲಕ್ಷ್ಮಿ ಅಥವಾ ಸಂಪತ್ ಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದು ಎಂದು ಪರಿಗಣಿಸುತ್ತಾರೆ. ಆದರೆ ಯಾವುದೇ ಪೂಜೆಯನ್ನು ಮಾಡುವಾಗ ಭಕ್ತಿಯ ಜೊತೆಗೆ ಶುದ್ಧ ಮನಸ್ಸು ಮತ್ತು ಶ್ರದ್ಧೆ ಇರುವುದು ಅತ್ಯಂತ ಮುಖ್ಯ. ಇನ್ನು ಹೊಸ ಮನೆಗೆ ಗೃಹ ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಕೂಡ ಈ ದಿನದ ಶುಭ ಮುಹೂರ್ತವನ್ನು ಪರಿಗಣನೆ ಮಾಡಬಹುದು. ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ತಿಥಿ, ನಕ್ಷತ್ರ ಮತ್ತು ಲಗ್ನ ಸೇರಿದಂತೆ ಸೂಕ್ತ ಮುಹೂರ್ತವನ್ನು ಗಮನಿಸಿಕೊಂಡು ನೀವು ಈ ದಿನ ಆಚರಣೆಯನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಶ್ರಾವಣ ಹುಣ್ಣಿಮೆ ಅನ್ನೋದು ಕೇವಲ ಒಂದು ಹಬ್ಬದ ದಿನವಲ್ಲ. ಈ ದಿನ ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ದೇವರನ್ನ ಸ್ಮರಣೆ ಮಾಡಿ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಮತ್ತು ಪರಸ್ಪರ ಒಳಿತಿಗಾಗಿ ಪ್ರಾರ್ಥನೆ ಮಾಡುವ ಒಂದು ವಿಶೇಷ ಸಂದರ್ಭ.
ವಿಶೇಷವಾಗಿ ರಕ್ಷಾಬಂಧನದ ದಿನ ಸಹೋದರ ಸಹೋದರಿಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುವುದು ಮತ್ತು ಒಬ್ಬರಿಗೊಬ್ಬರು ಸದಾ ಬೆಂಬಲವಾಗಿ ನಿಲ್ಲುವ ಭಾವನೆಯನ್ನು ಬೆಳೆಸಿಕೊಳ್ಳೋದು ಬಹಳ ಸುಂದರವಾದ ವಿಚಾರ. ಹಾಗಾಗಿ ಮತ್ತೊಮ್ಮೆ ನೆನಪಿಟ್ಕೊಳ್ಳಿ, 2026ರ ಶ್ರಾವಣ ಹುಣ್ಣಿಮೆ, ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಹುಣ್ಣಿಮೆ ತಿಥಿಯು ಆಗಸ್ಟ್ 27ರಂದು ಬೆಳಿಗ್ಗೆ 9:08 ಆರಂಭವಾಗಿ ಆಗಸ್ಟ್ 28ರಂದು ಬೆಳಿಗ್ಗೆ 9:48 ಮುಕ್ತಾಯವಾಗುತ್ತೆ. ರಾಖಿ ಕಟ್ಟಲು ಶುಭ ಸಮಯ ಆಗಸ್ಟ್ 28ರಂದು ಬೆಳಗ್ಗೆ 6:08ದಿಂದ ಬೆಳಗ್ಗೆ 9:48 ಇರುತ್ತೆ. ಈ ಮಾಹಿತಿಯನ್ನು ನೀವು ತಪ್ಪದೆ ನಿಮ್ಮ ಕುಟುಂಬದವರಿಗೂ ಮತ್ತು ರಕ್ಷಾಬಂಧನದ ದಿನವನ್ನು ಆಚರಿಸುವ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಉಪಯುಕ್ತವಾದ ಪೂಜೆ, ವ್ರತ, ಹಬ್ಬ ಮತ್ತು ಧಾರ್ಮಿಕ ಮಾಹಿತಿಗಾಗಿ ವಿವರ್ಸ್ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.